ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಶಾಕಿಂಗ್ ನ್ಯೂಸ್, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತು ಬಿಡುಗಡೆ. ಈ ಬಗ್ಗೆ ಮಾಹಿತಿ ಬಂದಿದೆ ಗೆಳೆಯರೆ. ಮತ್ತು ಶಕ್ತಿ ಯೋಜನೆ ಗೆಳೆಯರೆ, ಹೌದು, ಶಕ್ತಿ ಯೋಜನೆ ಎಫೆಕ್ಟ್ ಆರ್ಥಿಕ ಸಂಕಷ್ಟದಲ್ಲಿ BMTS ಸಾವಿರಾರು ಕೋಟಿ ಬಾಕಿ ಇದೆ ಗೆಳೆಯರೆ ಎಂಬ ಮಾಹಿತಿ ತಿಳಿದುಕೊಳ್ಳೋಣ. ಗೃಹ ಜ್ಯೋತಿ ಯೋಜನೆ ರಾಜ್ಯದಲ್ಲಿ ಒಟ್ಟು ಫಲಾನುಭವಿಗಳ ಸಂಖ್ಯೆ ಎಷ್ಟು ಎಂಬುದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಹಾಗೆ ದಿಢೀರಂತ 112 ರೂಪಾಯಿ ಇದ್ದಂತ ಪೆಟ್ರೋಲ್ ಈಗ 119ಕ್ಕೆ ಏರಿದೆ ಗೆಳೆಯರೆ. ಬಂಕ್ಗಳಲ್ಲಿ ಗಗನಕ್ಕೇರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಇದು ಜನಸಾಮಾನ್ಯರಿಗೆ ಬಿಗ್ ಶಾಕ್ ಆಗಿದೆ. ಇನ್ನು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಗಾಗಿ 68% ಹೆಚ್ಚಳ, ಆದ್ಯತೆ ಅನುಗುಣವಾಗಿ ಹಂಚಿಕೆ ಎಂಬ ಮಾಹಿತಿ ತಿಳಿದುಕೊಳ್ಳೋಣ. ಮತ್ತು ರಾಜ್ಯದಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಗೆಳೆಯರೆ. ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ಗೆಳೆಯರೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಅಥವಾ ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಗೃಹಲಕ್ಷ್ಮಿ ಯೋಜನೆಯು 29ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ, ಹೌದು ಗೆಳೆಯರೆ, 29ನೇ ಕಂತಿನ ಬಿಡುಗಡೆ ಬಗ್ಗೆ ಮುಂದಿನ 2 ದಿನಗಳಲ್ಲಿ ಅರ್ಹ ಮಹಿಳೆಯರಿಗೆ ಖಾತೆಗೆ ಜಮಾ ಆಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ರಾಜ್ಯ ಸರ್ಕಾರದ ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವಂತಹ ಉದ್ದೇಶದಿಂದ ಜಾರಿಗೆ ತಂದಿರುವಂತಹ ಮಹತ್ವಾಕಾಂಕ್ಷೆಯಾದಂತಹ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯು ಕುಟುಂಬದ ಮುಖ್ಯಸ್ಥರಿಗೆ ಅಂದರೆ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುವ ಮೂಲಕವೇ ಈ ಯೋಜನೆ ಲಕ್ಷಾಂತರ ಮಹಿಳೆಯರ ಜೀವನವನ್ನು ಆರ್ಥಿಕ ಭದ್ರತೆಯನ್ನು ಬೆಳಕು ತಂದಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದರೆ ಈ ಯೋಜನೆಯ ಪ್ರಮುಖ ಉದ್ದೇಶ ಏನೆಂದರೆ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಮತ್ತು ಮನೆ ನಡೆಸುವಂತಹ ಹೊಣೆಗಾರಿಕೆಯನ್ನು ಹೊತ್ತಿರುವಂತಹ ಮಹಿಳೆಯರಿಗೆ ಸರ್ಕಾರದಿಂದ ನೇರ ಸಹಾಯ ದೊರಕಿಸುವುದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚುತ್ತದೆ ಗೆಳೆಯರೆ. ರಾಜ್ಯದ ಗ್ರಾಮೀಣ ಅಥವಾ ನಗರ ಪ್ರದೇಶಗಳಲ್ಲಿ ಅನೇಕ ಮಹಿಳೆಯರು ಹಣವನ್ನು ಮನೆ ಖರ್ಚು ಅಥವಾ ಮಕ್ಕಳ ಶಿಕ್ಷಣ, ಆರೋಗ್ಯ ಹಾಗೂ ಸಣ್ಣ ಉಳಿತಾಯಕ್ಕೆ ಬಳಸುತ್ತಿದ್ದಾರೆ ಅಂತ ಹೇಳಬಹುದು. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆಯು ಆರಂಭವಾದ ನಂತರವೇ ಮಹಿಳೆಯರು ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಕಂಡು ಬಂದಿದೆ ಎಂದು ಕೂಡ ಹೇಳಬಹುದಾಗಿದೆ. ಹಲವು ಕುಟುಂಬಗಳಲ್ಲಿ ಮಹಿಳೆಯರು ಮಾತಿಗೆ ಹೆಚ್ಚಿನ ಗೌರವ ಕೂಡ ದೊರಕಿಸುತ್ತಿದೆ ಎಂದು ಕೂಡ ಹೇಳಬಹುದು. ಆರ್ಥಿಕವಾಗಿ ಸಹಾಯವಾಗಿರುವುದರಿಂದ ಇದು ಅಗತ್ಯಗಳಾದಂತಹ ಸ್ವತಂತ್ರವಾಗಿ ಪೂರೈಸುವಂತಹ ಅವಕಾಶವನ್ನು ಕೂಡ ಪಡೆದಿದ್ದಾರೆ ಎಂದು ಹೇಳಬಹುದು. ಯೋಜನೆಯ ಮೂಲಕ ರಾಜ್ಯ ಸರ್ಕಾರವು ಮಹಿಳಾ ಸಬಲೀಕರಣಕ್ಕಾಗಿ ಅವರ ದಿಕ್ಕಿನಲ್ಲಿ ಮಹತ್ವಾಕಾಂಕ್ಷೆ ಹೆಜ್ಜೆ ಕೂಡ ಇಟ್ಟಿದ್ದಾರೆ ಎಂದು ಕೂಡ ಹೇಳಬಹುದು. ಗೃಹಲಕ್ಷ್ಮಿ ಯೋಜನೆ ಕೇವಲ ಹಣಕಾಸಿನ ಸಹಾಯವಲ್ಲದೆ ಮಹಿಳೆಯರ ಗೌರವ ಮತ್ತು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ ಸಾಮಾಜಿಕ ಕ್ರಾಂತಿ ಕೂಡ ಆಗಿದೆ ಎಂದು ಹೇಳಬಹುದು. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕದ ಮಹಿಳೆಯರಿಗೆ ಆಶಾಕಿರಣವಾಗಿದ್ದು ಕುಟುಂಬಗಳ ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ಭದ್ರತೆಗಳಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ಕೂಡ ಹೇಳಬಹುದು. ಮುಂದಿನ ದಿನಗಳಲ್ಲಿ ಈ ಯೋಜನೆ ಇನ್ನಷ್ಟು ಮಹಿಳೆಯರಿಗೆ ಅವರ ಬದುಕನ್ನು ಉತ್ತಮಗೊಳಿಸುವುದು ಮತ್ತು ಪ್ರಮುಖ ಪಾತ್ರ ವಹಿಸುವಂತಹ ಖಚಿತ ಎಲ್ಲ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷೆಯಾದಂತಹ ಮತ್ತೊಂದು ಯೋಜನೆ ಅಂದರೆ ಶಕ್ತಿ ಯೋಜನೆ ಗೆಳೆಯರೆ. ಹೌದು, ಶಕ್ತಿ ಯೋಜನೆಯಿಂದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯವನ್ನು ಪಡೆದಿದ್ದರೂ ಕೂಡ ಆರ್ಥಿಕವಾಗಿ ಹೊರೆಯನ್ನು ಮಹಾನಗರ ಪಾಲಿಕೆಗಳಲ್ಲಿ ಮಾಡಲಾಗುತ್ತಿದೆ ಗೆಳೆಯರೆ. ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆಗಳಿಂದಲೇ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಾಗಿ ಶಕ್ತಿ ಯೋಜನೆಯಿಂದ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಸೌಲಭ್ಯವನ್ನು ಪಡೆಯುತ್ತಿದ್ದರೂ ಆರ್ಥಿಕವಾಗಿ ಹೊರೆಯನ್ನು ಮಹಾನಗರ ಪಾಲಿಕೆಯು ಸಂಸ್ಥೆಗಳು ಎದುರಿಸುತ್ತಾ ಇದೆ. ಯಾಕಂದರೆ ಸರ್ಕಾರದಿಂದ ನೀಡಬೇಕಾದಂತಹ ಪರಿಹಾರ ಮೊತ್ತದಲ್ಲಿ ಸುಮಾರು 850 ಕೋಟಿ ಬಾಕಿ ಉಳಿದಿರುವುದರಿಂದ ಇದೀಗ ಸಾರಿಗೆ ಇಲಾಖೆಗೆ ಚಿಂತನೆ ಕಾರಣವಾಗಿದೆ. ಶಕ್ತಿ ಯೋಜನೆ ಪ್ರಾರಂಭವಾದ ನಂತರ 2026ರ ಫೆಬ್ರವರಿವರೆಗೂ ಕರ್ನಾಟಕದಾದ್ಯಂತ ಮಹಿಳೆಯರು 680.87 ಕೋಟಿ ಉಚಿತ ಪ್ರಯಾಣಗಳನ್ನು ಮಾಡಿದ್ದಾರೆ ಎಂಬ ವರದಿ ಬಂದಿದೆ ಗೆಳೆಯರೆ. ಅದರಲ್ಲೂ ಸಹ 217.62 ಕೋಟಿ ಪ್ರಯಾಣಗಳಲ್ಲಿ BTMC ಮೂಲಕವೇ ನೀಡಲಾಗಿದೆ ಎಂದು ಕೂಡ ಹೇಳಲಾಗಿದೆ. ಈ ಯೋಜನೆ ಆರಂಭಕ್ಕೂ ಮುನ್ನವೇ BTMC ಸುಮಾರು 1,38.68 ಕೋಟಿ ಆರ್ಥಿಕವಾಗಿ ಸಂಕಷ್ಟ ಎದುರಿಸುತ್ತಿತ್ತು. ಇಂಧನ ಕಂಪನಿಗಳಿಗೆ ಬಾಕಿ ಭವಿಷ್ಯ ನಿಧಿ ಅಥವಾ PF ಪೂರೈಕೆದಾರರಿಗೆ ಪಾವತಿಸಬೇಕಾದಂತಹ ಸೇರಿದಂತೆ ಹಲವು ಒತ್ತಡಗಳನ್ನು ಸಂಸ್ಥೆ ಸಂಕಷ್ಟವನ್ನು ದೂಡುತ್ತಿದೆ ಎಂದು ಕೂಡ ಹೇಳಬಹುದಾಗಿದೆ. ಯಾಕೆಂದರೆ ನಂತರ ಡೀಸೆಲ್ ಬೆಲೆ ಏರಿಕೆ, ಸಿಬ್ಬಂದಿ ವೇತನ ಪರಿಷ್ಕರಣೆ ಅಥವಾ ನಿರ್ವಹಣಾ ವೆಚ್ಚಗಳು ಏರಿಕೆಯಿಂದಾಗಿ ಸಮಸ್ಯೆಗಳು ಮತ್ತಷ್ಟು ಗಂಭೀರವಾಗುತ್ತದೆ ಎಂದು ಕೂಡ ಹೇಳಬಹುದು. ಈ ನಡುವೆ ಶಕ್ತಿ ಯೋಜನೆಯು ಕೂಡ ಪ್ರತಿ ತಿಂಗಳು ಮುಂಗಡವಾಗಿ ಹಣ ಬಿಡುಗಡೆ ಮಾಡುವುದಕ್ಕಾಗಿ ತಿಳಿಸಿದೆ. ಆದರೆ BTMC ಆರ್ಥಿಕ ಸ್ಥಿರತೆಗಾಗಿ 589.20 ಕೋಟಿ ಸಾಲ ಪಡೆದರೂ ಕೂಡ ಸರ್ಕಾರ ಭರವಸೆ ನೀಡಿದ್ದು ಅದನ್ನು ತೀರಿಸಲು ಮತ್ತು ಬಜೆಟ್ ಸಹಾಯ ಒದಗಿಸಲು ಸೇರಿದಂತೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಕೂಡ ಹೇಳಲಾಗಿದೆ. ಯಾಕೆಂದರೆ ಸಾರ್ವಜನಿಕರು ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು ಡೀಸೆಲ್ ಮತ್ತು ವಿದ್ಯುತ್ ಬಸ್ಗಳನ್ನು ಹೆಚ್ಚಿಸುವ ಕಾರ್ಯದಲ್ಲಿ ಕೈಗೊಂಡಿದೆ ಕೂಡ ಹೇಳಬಹುದು. ಪ್ರಧಾನಮಂತ್ರಿ ಈ ಡ್ರೈವ್ ಯೋಜನೆ ಅಡಿಯಲ್ಲಿ 4,500 ಎಲೆಕ್ಟ್ರಿಕಲ್ ಬಸ್ಗಳನ್ನು ಖರೀದಿಗೆ ಅನುಮೋದನೆ ನೀಡಲಾಗಿದೆ ಎಂದು ಹೇಳಬಹುದು. ಮತ್ತು ಜೊತೆಗೆ 2026 ಮತ್ತು 27ನೇ ಸಾಲಿನ
ಬಜೆಟ್ನಲ್ಲಿ ಕೂಡ 1000 ಡೀಸೆಲ್ ಬಸ್ಗಳನ್ನು ಸೇರಿಸುವ ಘೋಷಣೆ ಕೂಡ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ ಗೆಳೆಯರೆ. ಒಟ್ಟಾರೆ ಹೇಳುವುದಾದರೆ ಶಕ್ತಿ ಯೋಜನೆ ಮಹಿಳೆಯರ ಪ್ರಯಾಣಕ್ಕೆ ದೊಡ್ಡ ನೆರವಾಗಿದ್ದು ಅವರ ಆರ್ಥಿಕ ಹೊರೆ ಸಾರಿಗೆಗಳನ್ನು ಸಂಸ್ಥೆಗಳ ಮೇಲೆ ವಿಶೇಷವಾಗಿ ಬಿಟಿಎಂಸಿಯ ಮೇಲೆ ಹೆಚ್ಚಾಗಿರುವುದರಿಂದ ಗಮನಾರ್ಹ ವಿಚಾರವಾಗಿದೆ ಎಂದು ಕೂಡ ಹೇಳಬಹುದು. ಭವಿಷ್ಯದಲ್ಲಿ ಈ ಯೋಜನೆಯ ಮುಂದುವರಿಸಲು ಆರ್ಥಿಕ ಸಮತೋಲನ ಸಾಧಿಸಲು ಸರ್ಕಾರ ಮುಂದುವರಿಯುತ್ತಿರುವ ಕ್ರಮಗಳನ್ನು ಸವಾಲಾಗಿದೆ ಎಂದು ಕೂಡ ಹೇಳಲಾಗುತ್ತದೆ ಗೆಳೆಯರೆ. ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಸರ್ಕಾರದ 2023ರ ವಿಧಾನಸಭೆ ಸಂದರ್ಭದಲ್ಲಿ ನೀಡಿದಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹ ಜ್ಯೋತಿ ಯೋಜನೆಯು ಸಹ ವಿದ್ಯುತ್ ಸರಬರಾಜು ಕಂಪನಿಗಳು ಎಸ್ಕಾಂಗಳಿಗೆ ಎಷ್ಟು ನಷ್ಟವಾಗಿದೆ ಎಂದು ಕೂಡ ಚರ್ಚೆ ಮಾಡಲಾಗುತ್ತಿದೆ. ಯಾಕೆಂದರೆ ಪ್ರತಿ ಮನೆಗೂ 200 ವಿದ್ಯುತ್ ಯೂನಿಟ್ ಅನ್ನು ನೀಡಲಾಗುತ್ತದೆ ಮತ್ತು ಇದರ ಉಪಯೋಗವನ್ನು ಜಾರಿಗೆ ತಂದಂತಹ ಗೃಹ ಜ್ಯೋತಿ ಯೋಜನೆಯು ಸಹ ಕಾಂಗ್ರೆಸ್ ಸರ್ಕಾರದ ಕ್ರಾಂತಿಕಾರಕ ಹೆಜ್ಜೆ ಕೂಡ ಒಂದಾಗಿದೆ. 2026-27ನೇ ಸಾಲಿನಲ್ಲಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಗೃಹ ಜ್ಯೋತಿ ಯೋಜನೆಗೆ ಪ್ರಸಕ್ತ ವರ್ಷದಲ್ಲಿ 10,578 ಕೋಟಿ ಮೀಸಲು ಇರಲಾಗಿದೆ ಎಂದು ಕೂಡ ಘೋಷಣೆ ಮಾಡಿದ್ದಾರೆ. ಗೃಹ ಜ್ಯೋತಿ ಫಲಾನುಭವಿಗಳು ಎಷ್ಟು ಮತ್ತು ಕರ್ನಾಟಕದಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಗೃಹ ಜ್ಯೋತಿಯು ಯೋಜನೆ ಫಲಾನುಭವಿಗಳು ಎಷ್ಟೆಂದು ಕೂಡ ತಿಳಿದುಕೊಳ್ಳಬಹುದು ಗೆಳೆಯರೆ. ಯಾಕೆಂದರೆ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ 2023ರ ಆಗಸ್ಟ್ನಿಂದ ಫೆಬ್ರವರಿ 2026ರ ತನಕ ಫಲಾನುಭವಿಗಳ ಸಂಖ್ಯೆಯನ್ನು ಎಸ್ಕಾಂಗಳು ನೀಡಿವೆ ಗೆಳೆಯರೆ. ರಾಜ್ಯದಲ್ಲಿ ಒಟ್ಟು ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳ ಸಂಖ್ಯೆ 1,66,75,123 ಆಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ 2023 ಆಗಸ್ಟ್ನಿಂದ ಫೆಬ್ರವರಿ 26ರವರೆಗೂ ಇಲ್ಲಿವರೆಗೂ ಗೃಹ ಜ್ಯೋತಿ ಸಂಖ್ಯೆಯು 1,64,75,123 ಆಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತೊಂದು ಶಾಕಿಂಗ್ ನ್ಯೂಸ್ ಏನೆಂದರೆ ಅಮೆರಿಕ ಇರಾನ್ ಯುದ್ಧದ ಮೂಲಕವೇ ಹಾರ್ಮುಜ್ ಜಲಸಂಧಿಯ ಮೂಲಕವೇ ತೈಲ ಸಾಗಾಣಿಕೆ ಸಮಸ್ಯೆ ಹೆಚ್ಚಿದ ಕಾರಣ ಹಲವು ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಅನಿಲ ಬೆಲೆಗಳು ಹೆಚ್ಚುತ್ತಿವೆ ಎಂದು ಕೂಡ ಹೇಳಲಾಗುತ್ತಿದೆ. ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಬ್ಯಾರೆಲ್ಗಳಿಗೆ ಸುಮಾರು $120 ಏರುತ್ತಿದೆ ಎಂದು ಕೂಡ ಮತ್ತು ಭಾರತದಲ್ಲಿ ಇಲ್ಲಿವರೆಗೂ ಸಹ ಸರ್ಕಾರಿ ಸಾಮ್ಯದ ಸಂರಕ್ಷಣಾಗಾರರು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೆಲೆಗಳನ್ನು ಹೆಚ್ಚಿಸಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ಆದರೆ ಪೆಟ್ರೋಲ್ ಮತ್ತು ಬಂಕ್ಗಳಲ್ಲಿ ಮಾತ್ರ ನಿತ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ಭಾರಿ ಏರಿಕೆ ಆಗುತ್ತಿದೆ ಎಂದು ಕೂಡ ವಾಹನ ಸವಾರರು ಕೂಡ ಇದನ್ನು ಹೇಳುತ್ತಿದ್ದಾರೆ ಮತ್ತು ಬೇಸರ ಕೂಡ ಪಟ್ಟಿದ್ದಾರೆ ಎಂದು ಹೇಳಬಹುದಾಗಿದೆ. ಗೆಳೆಯರೆ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಪೆಟ್ರೋಲ್, ಡೀಸೆಲ್ ದಿಢೀರಾಗಿ ಬೆಲೆ ಏರಿಕೆಯಾಗಿದೆ ಎಂದು ಕೂಡ ಹೇಳಬಹುದು. ಆದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಹೋದಾಗ ದಿಢೀರಾಗಿ ಬೆಲೆ ಏರಿದ ಕಾರಣ ಜನಸಾಮಾನ್ಯರು ಬೇಸತ್ತುಗೊಳ್ಳುತ್ತಿದ್ದಾರೆ ಎಂದು ಕೂಡ ಹೇಳಬಹುದಾಗಿದೆ. ಯಾಕೆಂದರೆ $112 ಇದ್ದಂಥ ಪ್ರತಿ ಲೀಟರ್ಗೆ ಪೆಟ್ರೋಲ್ ಇವತ್ತು $119 ಏರಿಕೆಯಾಗಿದೆ ಎಂದು ಹೇಳಬಹುದು ಮತ್ತು ಡೀಸೆಲ್ ಬೆಲೆ 98 ಇದ್ದದ್ದು $123 ಆಗಿದೆ ಎಂದು ಕೂಡ ಹೇಳಬಹುದು. ಅಂದರೆ ಡೀಸೆಲ್ ಬೆಲೆ $25 ಏರಿಕೆಯಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ ಗೆಳೆಯರೆ. ಅಂದರೆ ಪೆಟ್ರೋಲ್ $119 ಮತ್ತು ಡೀಸೆಲ್ $123 ಆಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ದಿಢೀರಾಗಿ ಏರಿಕೆ ಬಗ್ಗೆ ತಿಳಿಯದೆ ಬಂಕ್ಗಳಲ್ಲಿ ವಾಹನಗಳು ಸವಾರರು ಹೋಗಿ ಬಳಿಕ ಪೆಟ್ರೋಲ್, ಡೀಸೆಲ್ ಕೇಳಿದರೆ ವಾಪಸ್ ಆಗಿ ರೇಟ್ ಜಾಸ್ತಿ ಆಯಿತು ಎಂದು ಕೂಡ ಹೇಳಲಾಗುತ್ತಿದೆ. ಯಾಕೆಂದರೆ ರಾತ್ರೋರಾತ್ರಿ ದರ ಏರಿಕೆ ಕಂಡು ಬಂದಂತಹ ಜನರು ಶಾಕ್ ಆಗಿದ್ದಾರೆ ಗೆಳೆಯರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಹೋದಾಗ ಪೆಟ್ರೋಲ್, ಡೀಸೆಲ್ ಹಾಕಿಸಿಕೊಳ್ಳುವಾಗ ಬೆಲೆ ಏರಿಕೆ ಆಗಿದ್ದನ್ನು ನೋಡಿ ಜನರು ಶಾಕ್ ಆಗ್ತಾ ಇದ್ದಾರೆ ಗೆಳೆಯರೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗಿದ್ದಕ್ಕೋಸ್ಕರನೇ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಹೊಡೆತ ಕಡಿಮೆ ಮಾಡಿದ್ದು ಮತ್ತು ದೇಶಗಳಲ್ಲಿ ಪೂರೈಕೆಗಳನ್ನು ಬಲಪಡಿಸಲು ಸರ್ಕಾರವು ಪೆಟ್ರೋಲ್, ಡೀಸೆಲ್ ಅಲ್ಲಿ ಅಬಕಾರಿ ಸುಂಕವು ಲೀಟರ್ಗೆ $10 ಕಡಿಮೆ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಜಾಸ್ತಿ ಆದಂತಹ ಒಂದು ಸ್ಥಿತಿಯನ್ನು ನೋಡಿ ಜನರು ಶಾಕ್ ಆಗ್ತಾ ಇದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ರಾಜ್ಯದಲ್ಲಿ ಎಲ್ಪಿಜಿ ಕೊರತೆಯಿಂದಾಗಿ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ನೀಡುತ್ತಿದ್ದಂಥ ಎಲ್ಪಿಜಿ ಹಂಚಿಕೆಯು 68ಕ್ಕೆ ಹೆಚ್ಚು ಆಗಿ ಮತ್ತು ಅಗತ್ಯ ಮತ್ತು ಆದ್ಯತೆ ತಕ್ಕಂತೆ ವಿತರಣೆ ಆರಂಭವಾಗಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಆದ್ಯತೆ ಅನುಸಾರವಾಗಿ ಹೋಟೆಲ್ ಮತ್ತು ಉಪಹಾರ ಗೃಹಗಳಿಗೆ ದಿನಕ್ಕೆ 17,500 ಸಿಲಿಂಡರ್ಗಳನ್ನು ವಿತರಿಸಲಾಗುತ್ತದೆ ಮತ್ತು ಅವರ ಸಾಮಾನ್ಯ ಬೇಡಿಕೆಗಳಂತೆ 60% ಪೂರೈಕೆ ಕೂಡ ಮಾಡಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಯಾಕೆಂದರೆ ಶಿಕ್ಷಣ ಸಂಸ್ಥೆಗಳು, ವಸತಿ ಗೃಹಗಳಿಗೆ 4,200 ಸಿಲಿಂಡರ್ಗಳು ಮತ್ತು ವಿಮಾನ ನಿಲ್ದಾಣ, ರೈಲು ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳಿಗೆ 1,200 ಸಿಲಿಂಡರ್ಗಳನ್ನು ಮತ್ತು ಬೀಜ ಸಂಸ್ಕರಣಾ ಘಟಕಗಳಿಗೆ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳಿಗೆ 6,000 ಸಿಲಿಂಡರ್ಗಳನ್ನು ಪೂರೈಸಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಅಗತ್ಯ ಇರುವವರೆಗೆ 563 ಸಿಲಿಂಡರ್ಗಳನ್ನು ವಿಶೇಷವಾಗಿ ನೀಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಯಾಕೆಂದರೆ ಈ ವೇಳೆಗೆ ಜನಸಾಮಾನ್ಯರ ಪರಿಸ್ಥಿತಿಯನ್ನು ಸುಧಾರಿಸುವುದಕ್ಕಾಗಿ ಎಲ್ಪಿಜಿ ಬಳಕೆಗಳನ್ನು ಮಿತವಾಗಿ ಬಳಸುವಂತೆ ಕೂಡ ಸಚಿವರು ಮನವಿ ಮಾಡಿದ್ದಾರೆ ಎಂದು ಕೂಡ ಹೇಳಬಹುದು. ಯಾಕೆಂದರೆ ವಿದ್ಯುತ್ ಸೌಧವು ಅಥವಾ ಮರದ ಇಂಧನದ ಮೂಲಕವೂ ಕೂಡ ಪಡೆಯಬಹುದಂತೆ ಕೂಡ ಸಲಹೆ ನೀಡಲಾಗುತ್ತಿದೆ. ಹಾಗಾದರೆ ಬಳಿಕ ಆಟೋ ಎಲ್ಪಿಜಿ ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವಂತ ಯಾವುದೇ ಕೊರತೆ ಇಲ್ಲ ಮತ್ತು ರಾಜ್ಯಾದ್ಯಂತ 77 ಕೇಂದ್ರಗಳಲ್ಲಿ ಮುಖ್ಯವಾಗಿ ಬೆಂಗಳೂರಿನಲ್ಲಿ 31 ಕೇಂದ್ರಗಳಲ್ಲಿ ಆಟೋ ಎಲ್ಪಿಜಿ ಲಭ್ಯವಿದೆ ಮತ್ತು ಲೀಟರ್ಗೆ 77.74 ದರದಲ್ಲಿ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೂಡ ಮಾಹಿತಿ ಬಂದಿದೆ ಗೆಳೆಯರೆ. ಇತ್ತೀಚಿನ ದಿನಗಳಲ್ಲಿ ಆಟೋ ಎಲ್ಪಿಜಿ ಪೂರೈಕೆಗಳು ಹೆಚ್ಚಳ ಕಂಡಿದ್ದು ದಿನಕ್ಕೆ ಸವಾರಿ 64.9 ಟನ್ ವಿತರಣೆ ಮಾಡಲಾಗುತ್ತಿದೆ ಮತ್ತು ಮಧ್ಯಪ್ರಾಚ್ಯ ಸಂಘರ್ಷಕ್ಕೂ ಮುನ್ನವೇ 57.6 ಟನ್ಗಳನ್ನು ನೀಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಗೆಳೆಯರೆ, ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಬೀಳುತ್ತಿದೆ ಮತ್ತು ಜೊತೆಗೆ ಕೆಲವು ಭಾಗಗಳಲ್ಲಿ ಜನರು ಸಂಕಷ್ಟಕ್ಕೆ ಕೂಡ ಈಡಾಗಿದ್ದಾರೆ ಎಂದು ಹೇಳಬಹುದು. ಯಾಕೆಂದರೆ ಇದು ಸಹ ಮಳೆ
ಬೀಳುವುದರಿಂದ ಹವಾಮಾನ ಇಲಾಖೆಯು ಮಾಹಿತಿ ಕೊಟ್ಟಿದೆ. ಅಂದರೆ ಭಾರಿ ಮಳೆ ಸಹಿತ ಆಗುವಂತ ಸಾಧ್ಯತೆ ಇದೆ. ಕೆಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿದೆ ಮತ್ತು ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಪ್ರಮುಖವಾಗಿ 4 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆಯು ಆರೆಂಜ್ ಅನ್ನು ಅಲರ್ಟ್ ಕೊಟ್ಟಿದೆ ಗೆಳೆಯರೆ. ಯಾಕೆಂದ್ರೆ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮತ್ತು ಕೆಲವು ಜಿಲ್ಲೆಗಳಿಗೆ ಗುಡುಗು ಸಹಿತ ಅಲ್ಲಿ ಆಣೆಕಲ್ಲು ಮುಳುವಂತ ಮಳೆ ಕೂಡ ಆಗುವಂತ ಎಚ್ಚರಿಕೆ ನೀಡಲಾಗಿದೆ. ಕರಾವಳಿ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗುವಂತ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತದೆ. ಉತ್ತರ ಒಳನಾಡಿನ ಭಾಗಗಳಾದಂಥ ಬೆಳಗಾವಿ, ಗದಗ, ಹಾವೇರಿ, ಧಾರವಾಡ ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತಾ ಇದೆ ಎಂದು ಕೂಡ ಹೇಳಬಹುದು. ಯಾಕೆಂದರೆ ಒಳನಾಡಿನ ದಕ್ಷಿಣ ಜಿಲ್ಲೆಗಳಾದಂಥ ಶಿವಮೊಗ್ಗ ಮತ್ತು ಕೊಡಗು, ಮೈಸೂರು, ಚಿಕ್ಕಮಗಳೂರು, ಹಾಸನ ಗುಡುಗು ಸಹಿತ ಮಳೆ ಆಗುವಂತ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಗೆಳೆಯರೆ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.